ದರ್ಶನ್ ಹಾಗೂ ಪಟಾಲಮ್ಮನ ಮತ್ತೆ 5 ದಿನಗಳ ಕಾಲ ಪೊಲೀಸ್ ಕಸ್ಟಡಿಗೆ ಒಪ್ಪಿಸಿ ಕೋರ್ಟ್ ಆದೇಶವನ್ನ ಕೊಡ್ತಲ್ಲ, ಇದಕ್ಕೆ ಕಾರಣಗಳು ಏನು? ಎಸ್ಪಿಪಿ ಅವರ ವಾದದ ಪರಿ ಹೇಗಿತ್ತು, ಜೊತೆಗೆ ಪೊಲೀಸರು ಹೇಳಿದಂತಹ ವಿಚಾರಗಳು ಏನು ಅಂತ. ಯಾಕಂದ್ರೆ ಒಂದೇ ಒಂದಿನ ಕಸ್ಟಡಿ ಎಕ್ಸ್ಟೆನ್ಷನ್ ಮಾಡಬೇಕಂದ್ರೂ ಕೂಡ ರೀಸನ್ ಕೊಡಬೇಕಾಗುತ್ತೆ ಕೋರ್ಟ್ಗೆ. 5 ದಿನಗಳ ಕಾಲ ವಿಚಾರಣೆ ನಡೆಸಿದ್ರು ಮತ್ತೆ ಕಸ್ಟಡಿಗೆ ಕೊಡೋದಕ್ಕೆ ಕಾರಣ ಏನು? ಹಾಗಾದ್ರೆ ಪೊಲೀಸರು ಇನ್ನು ಯಾವ್ಯಾವ ಸಾಕ್ಷಿಗಳನ್ನ ಕಲೆ ಹಾಕಬೇಕು ಅಂತ ಕೋರ್ಟ್ಗೆ ಮನವರಿಕೆಯನ್ನ ಮಾಡಿಕೊಟ್ರು ಅನ್ನೋದಕ್ಕೆ ಸಂಬಂಧಪಟ್ಟಂತಹ ಡೀಟೇಲ್ಸ್ ನೀವು ನೋಡ್ತಾ ಇದ್ದೀರಾ. 5 ದಿನ ವಿಚಾರಣೆ ನಡೆಸಿದ್ರು, ಮತ್ತೆ 5 ದಿನಗಳ ಕಾಲ ಕಸ್ಟಡಿಗೆ. ಹಾಗಾದ್ರೆ ದರ್ಶನ್ ಹಾಗೂ ಆತನ ಗ್ಯಾಂಗ್ ಕಸ್ಟಡಿಗೆ ಹೋಗೋದಕ್ಕೆ ರೀಸನ್ಸ್ ಏನೇನು? ಒಂದೊಂದು ದಿನ ಕೂಡ ಡೇ 1 ಈ ರೀತಿ ಸಾಕ್ಷಿಗಳನ್ನ ಸಂಗ್ರಹ ಮಾಡಬೇಕಾಗಿದೆ, ಡೇ 2 ಈ ರೀತಿ ಸ್ಥಳ ಮಹಜರ್ ಮಾಡಬೇಕಾಗಿದೆ, ಡೇ 3 ಕಾನ್ಸ್ಪಿರಸಿಯ ಆಳವನ್ನ ನಾವು ಇನ್ನಷ್ಟು ಹೋಗಬೇಕಾಗಿದೆ ಅಂತ ರೀಸನ್ಸ್ ಅನ್ನು ಕೊಟ್ಟಿರ್ತಾರೆ. ನೋಡ್ತಾ ಇದ್ದೀರಾ. ಅದಕ್ಕೆ ಸಂಬಂಧಪಟ್ಟ ನೋಡೋಣ. ರೇಣುಕಾಸ್ವಾಮಿ ದೇಹದಲ್ಲಿ ಸುಟ್ಟ ಗಾಯಗಳಿವೆ ಅಂದ್ರೆ ನ್ಯಾಯಾಲಯದ ಗಮನಕ್ಕೆ ತರುವಂತಹ ಪ್ರಯತ್ನಗಳು ಮಾಡಿರ್ತಕ್ಕಂಥದ್ದು. ರೇಣುಕಾಸ್ವಾಮಿ ದೇಹದಲ್ಲಿ ಸುಟ್ಟ ಗಾಯಗಳಾಗಿವೆ, ಇದಕ್ಕೆ ಸಂಬಂಧಪಟ್ಟಂತೆ ನಾವು ತನಿಖೆಯನ್ನ ಮಾಡಬೇಕು. ಸ್ವಾಮಿಗೆ ವಿದ್ಯುತ್ ಶಾಕ್ ಕೊಟ್ಟ ವಸ್ತುಗಳ ಜಪ್ತಿಯಾಗಬೇಕು ಅಂತಕ್ಕಂಥದ್ದು ಇವರ ವಾದವಾಗಿತ್ತು. ಪಬ್ಲಿಕ್ ಪ್ರಾಸಿಕ್ಯೂಟರ್ ಕೂಡ ಇದನ್ನು ಕೋರ್ಟ್ ಗಮನಕ್ಕೆ ತಂದಿದ್ದಾರೆ. ಕರೆಕ್ಟ್, ಕೋರ್ಟು ಒಂದೇ ಒಂದು ದಿನ ಕಸ್ಟಡಿ ಎಕ್ಸ್ಟೆಂಡ್ ಮಾಡಬೇಕು ಅಂತಂದ್ರೂ ಕೂಡ ಅವ್ರನ್ನ ಸಾಕಷ್ಟು ರೀತಿಯಲ್ಲಿ ಕನ್ವಿನ್ಸ್ ಮಾಡಬೇಕಾಗುತ್ತೆ ಪಬ್ಲಿಕ್ ಪ್ರಾಸಿಕ್ಯೂಟರ್. ಆ ಕೆಲಸವನ್ನು ಮಾಡಿದ್ದಾರೆ ನಿನ್ನೆ. ಅದಕ್ಕೋಸ್ಕರನೇ 5 ದಿನ ಕೊಟ್ಟಿರ್ತಕ್ಕಂಥದ್ದು. ಆರೋಪಿಗಳ ಮೊಬೈಲನ್ನು ಜಪ್ತಿ, ತಾಂತ್ರಿಕ ಅಂಶಗಳ ಸಾಕ್ಷಿಯನ್ನು ಸಂಗ್ರಹಿಸಬೇಕಿದೆ ಅಂತಕ್ಕಂಥ ಇನ್ನೊಂದು ಕಾರಣವನ್ನು ಕೊಟ್ಟರು ಕೋರ್ಟ್ಗೆ. ಯಾಕೆಂದರೆ ಮೊಬೈಲ್ ಜಪ್ತಿ ಮಾಡಿದರೆ, ಬಟ್ ಕೆಲವರೇನೋ ಪಾಸ್ವರ್ಡ್ ಕೊಡ್ತಾ ಇಲ್ಲ, ರಿಟ್ರೀವ್ ಆಗ್ತಾ ಇಲ್ಲ ಅಂತನ್ಬಿಟ್ಟು ಆರೋಪಿಗಳ ಸೋಷಿಯಲ್ ಮೀಡಿಯಾ ಖಾತೆಗಳ ವಿವರವನ್ನು ಪಡೆಯಬೇಕಿದೆ ಅಂತಕ್ಕಂಥದ್ದು. ಅಂದರೆ ಇವರೇನು 100% ಕೋಆಪರೇಟ್ ಮಾಡಿಲ್ಲ ನನ್ನ ಪ್ರಕಾರ ತನಿಖೆ ವಿಚಾರಣೆ ಸಂದರ್ಭದಲ್ಲಿ. ಹಾಗಾಗೇ ಇವರು ಇನ್ನೊಂದು 5 ದಿನ ಎಕ್ಸ್ಟೆಂಡ್ ಮಾಡ್ಕೊಂಡಿರ್ತಕ್ಕಂಥದ್ದು. ಕೊಲೆ ವೇಳೆ ಆರೋಪಿಗಳು ಧರಿಸಿದ್ದ ಬಟ್ಟೆ ವಶಕ್ಕೆ ಪಡೆಯಬೇಕಿದೆ, ಯಾಕೆಂದರೆ ಅದರಲ್ಲೂ ರಕ್ತದ ಕಲೆಗಳು ಇವೆಲ್ಲ ಏನಾದರೂ ಇರಬಹುದು ಅಂತಕ್ಕಂಥದ್ದು. ಶೂಸು ಮತ್ತು ಡ್ರೆಸ್ಸು ಇದೆಲ್ಲ ವಶಕ್ಕೆ ಪಡಿಬೇಕಾಗಿದೆ. ಆರೋಪಿಗಳು ಎಸೆದಿರುವ ಸ್ವಾಮಿಯ ಬಟ್ಟೆ ಮತ್ತು ಚಪ್ಪಲಿಯನ್ನು ಪತ್ತೆ ಮಾಡಬೇಕಾಗಿದೆ. ಇವೆಲ್ಲವೂ ಕೂಡ ಎವಿಡೆನ್ಸ್ಗಳಾಗುತ್ತೆ, FSL ಕಳಿಸ್ತಾರೆ ಇದೆಲ್ಲನೂ ಕೂಡ. ಆರೋಪಿಗಳು ಎಸೆದಿರುವ ರೇಣುಕಾಸ್ವಾಮಿ ಮೊಬೈಲ್ ಸಿಗಬೇಕಾಗಿದೆ. ಇನ್ನೊಂದು ವಿಚಿತ್ರ ಇದು. ರೇಣುಕಾಸ್ವಾಮಿ ಮೊಬೈಲ್ ಎಲ್ಲೋಯ್ತು ಅಂತಲೇ ಗೊತ್ತಿಲ್ಲ ಯಾರಿಗೂ, ಎಲ್ಲಿ ಬಿಸಾಕಿದಾರೋ. ಹತ್ಯೆ ಬಳಿಕ ಆರೋಪಿಗಳು ಚಿತ್ರದುರ್ಗ ಮತ್ತು ಮೈಸೂರಿಗೆ ಭೇಟಿ ಮಾಡಿದ್ದಾರೆ. ಅದರಲ್ಲಿ ಮೈಸೂರಿಗೆ ಭೇಟಿ ಮಾಡಿದ್ದು ದರ್ಶನ್, ಚಿತ್ರದುರ್ಗಕ್ಕೆ ಹೋಗಿದ್ದು ಈ ಕಿಡ್ನ್ಯಾಪ್ ಮಾಡ್ಕೊಂಡು ಬಂದಂತಹ ರಘುವನ್ ಟೀಮ್. ಹೀಗಾಗಿ ಮೈಸೂರು ಚಿತ್ರದುರ್ಗದಲ್ಲಿ ಮತ್ತೆ ಮಹಜರ್ ಮಾಡಬೇಕಾಗಿದೆ ಅಂತಕ್ಕಂಥದ್ದನ್ನು ಕೂಡ ಕೋರ್ಟ್ ಗಮನಕ್ಕೆ SPP ತಂದಿದ್ದಾರೆ. ಇದೆಲ್ಲ ಅಂಶಗಳು ಕೂಡ ಇಷ್ಟು ದಿನ ಬೇಕಾಗುತ್ತೆ ಅಂತ. ಸ್ವಾಮಿ ಶವಸಾಗಾಟ, ಆರೋಪಿಗಳ ಶರಣಾಗತಿಗೆ ನೀಡಿದ್ದ 30 ಲಕ್ಷ ರೂಪಾಯಿ ಡೀಲ್, ಅದ್ರ ಬಗ್ಗೆ ಕೂಡ ವಿಚಾರಣೆ ಮಾಡಬೇಕು. ಈ ದುಡ್ಡು ಎಲ್ಲಿ ಬಂತು, ಯಾರು ಕೊಟ್ಟರು, ಎಲ್ಲಿ ಹಸ್ತಾಂತರವಾಯಿತು, 30 ಲಕ್ಷ ಹಣವನ್ನು ಜಪ್ತಿ ಮಾಡಬೇಕಿದೆ ಅಂತ ಕೂಡ ಹೇಳ್ತಾ ಇದ್ದಾರೆ. ಗೊತ್ತಿಲ್ಲ ಈಗಾಗಲೇ ರಿಕವರಿ ಮಾಡಿದಾರಾ ಇಲ್ವಾ, ಕೆಲವೆಲ್ಲ ಹೇಳ್ತಾರೆ, ಹೇಳಲ್ಲ. ಕೊಲೆಗೆ ಬಳಸಿದ್ದ ಮರದ ಕಟ್ಟಿಗೆ, ಬೆಲ್ಟ್, ದೊಣ್ಣೆ ಇವೆಲ್ಲ ಜಪ್ತಿ ಮಾಡಬೇಕಾಗಿದೆ. ಅಂದರೆ ಈ ಎಲ್ಲ ಆಯುಧಗಳು ಅಂತ ನಾವೇನು ಹೇಳ್ತೀವಿ, ಇವುಗಳನ್ನೆಲ್ಲ ತಗೊಂಡು ಫಿಂಗರ್ ಪ್ರಿಂಟ್ಸ್ FSL ಕಳಿಸಿ ಫಿಂಗರ್ ಪ್ರಿಂಟ್ಸ್ ಮ್ಯಾಚ್ ಮಾಡಬೇಕು. ಕೆಲವು ವಿಚಾರಣೆಗಳಾಗಿದ್ದರೂ ಕೂಡ ಇನ್ನೂ ಆಗಬೇಕಿದೆ ಅಂತಕ್ಕಂಥದ್ದನ್ನು ಕೂಡ ಹೇಳ್ತಾರೆ. ಹಾಗಾಗಿ ಈ ಕಾರಣಗಳನ್ನು ನೋಡಿ ಮಾನ್ಯ ನ್ಯಾಯಾಲಯ ಹೌದು ಇದಕ್ಕೆ ಟೈಮ್ ಬೇಕು ಅಂತ ಮನಗಂಡು 5 ದಿನಗಳ ಕಾಲ ಪೊಲೀಸ್ ಕಸ್ಟಡಿಗೆ ಕೊಟ್ಟಿರ್ತಕ್ಕಂಥದ್ದು. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಉಮೇಶ್ ಅವರಿಂದ ಪಡ್ಕೊಳ್ಳೋಣ. ಉಮೇಶ್, ಯಾಕೆ ನಮಗೆ ಇನ್ನೂ ಕಸ್ಟಡಿಗೆ ಬೇಕು ಅಂತ ಏನು ಕಾರಣವನ್ನು ಕೊಟ್ಟಿದ್ದಾರೆ? ಇದರಲ್ಲಿ ಸುಮಾರು ವಿಚಾರಣೆ ಎಲ್ಲ ಆಗೋಗಿದೆ ಅಲ್ವಾ? ಅರವಿಂದ್, ಈ ಆರೋಪಿಗಳೇನಿದ್ದಾರೆ ಪ್ರಾಥಮಿಕ ತನಿಖೆಯಿಂದಲೂ ಕೂಡ ಪೊಲೀಸರ ದಿಕ್ಕು ಬದಲಿಸುವಂಥ ಪ್ರಯತ್ನ ಮಾಡ್ತಾನೆ ಬಂದಿದ್ರು. ಯಾಕೆಂತಂದರೆ ನಟ ದರ್ಶನನ್ನು ಪಾರು ಮಾಡುವ ನಿಟ್ಟಿನಲ್ಲಿ ಏನೆಲ್ಲ ಬೇಕು ಅದನ್ನೆಲ್ಲ ಮೊದಲೇ ಸ್ಕೆಚ್ ಮಾಡ್ಕೊಂಡಿದ್ರು. ಆ ನಿಟ್ಟಿನಲ್ಲೇ ಪೊಲೀಸರಿಗೆ ಅದೇ ಆಂಗಲಲ್ಲೇ ವಿಚಾರಣೆ ವೇಳೆಯಲ್ಲೂ ಕೂಡ ಹೇಳಿಕೆ ನೀಡ್ತಾ ಇದ್ದಿದ್ದಂಥದ್ದು. ಯಾವಾಗ ಪೊಲೀಸರು ಟೆಕ್ನಿಕಲ್ ಎವಿಡೆನ್ಸನ್ನು ಕಲೆ ಹಾಕಿ ಆ ನಂತರದಲ್ಲಿ ಕ್ರಾಸ್ ಮಾಡ್ತಾರೋ ಆ ಸಂದರ್ಭದಲ್ಲಿ ಆರೋಪಿಗಳು ಅದನ್ನು ಮಾತಾಡದೆ, ಅಂದರೆ ಆ ಪ್ರಶ್ನೆಗೆ ಸರಿಯಾದ ಸೂಕ್ತ ಉತ್ತರ ನೀಡದೆ ಸೈಲೆಂಟ್ ಆಗಿರುವಂಥದ್ದು. ಆದರೆ ಪೊಲೀಸರು ಬೇಕಾದಂಥ ಎಲ್ಲ ಟೆಕ್ನಿಕಲ್ ಎವಿಡೆನ್ಸನ್ನು ಕೂಡ ಈಗಾಗಲೇ ಕಲೆ ಹಾಕಿರುವಂಥದ್ದು. ಅದರಲ್ಲಿ ಪ್ರಮುಖವಾಗಿ ರೇಣುಕಾಸ್ವಾಮಿಗೆ ಕರೆಂಟ್ ಶಾಕ್ ಕೊಟ್ಟಂಥ ಎಲೆಕ್ಟ್ರಾನಿಕ್ ಮೆಗ್ಗರ್ ಆಗಿರ್ಬೋದು, ಆತನ ಕೊಲೆ ಮಾಡಿದ ನಂತರದಲ್ಲಿ ರಾಜಕಾಲುವೆಗೆ ಬಿಸಾಕುವ ವೇಳೆಯಲ್ಲಿ ಆತನ ಅರೆನಗ್ನ ಸ್ಥಿತಿಯಲ್ಲಿ ಆತನ ಮೃತದೇಹ ಬಿಸಾಕಿರ್ತಾರೆ. ಅಲ್ಲಿ ಬಳಕೆ ಆಗಿದ್ದಂಥ ಬಟ್ಟೆಗಳು, ಆತನ ಚಪ್ಪಲಿಗಳು ಮತ್ತು ಆತ ಬಳಸಿದಂಥ ಮೊಬೈಲ್ ಕೂಡ ಇಲ್ಲಿವರೆಗೂ ಪತ್ತೆ ಆಗಿಲ್ಲ. ಈ ಎಲ್ಲ ಕಾರಣಗಳಿಂದ ಇದ್ರ ಜೊತೆಗೆ ಆರೋಪಿಗಳು ಏನು ಪರಸ್ಪರ ಚಾಟಿಂಗ್ ನಡೆಸಿದಂಥ ಡೇಟಾನೆಲ್ಲ ಡಿಲೀಟ್ ಮಾಡ್ಕೊಂಡಿದ್ದಾರೆ. ಬೇರೆ ಬೇರೆ ಅಕೌಂಟ್ಗಳನ್ನೆಲ್ಲ ಅವನ್ನು ಡಿಲೀಟ್ ಮಾಡ್ಕೊಂಡಿರುವಂಥದ್ದು. ಹಾಗಾಗಿ ಅವನ CDR ರಿಪೋರ್ಟ್ ಬರಬೇಕಾಗಿದೆ. ಹಾಗಾಗಿ ಇವೆಲ್ಲ ರಿಪೋರ್ಟ್ಗಳು ಬರೋದಕ್ಕೆ ಏನು ಟೆಕ್ನಿಷಿಯನ್ಸ್ ಇಲ್ಲಿಗೆ ಕರೆಸಿ ಈಗ ರಿಟ್ರೀವ್ಗೆ ಕೂಡ ಪ್ರಯತ್ನ ಮಾಡಿರುವಂಥದ್ದು. 10 ಮೊಬೈಲ್ಗಳನ್ನು ರಿಟ್ರೀವ್ ಮಾಡಿದ್ದಾರೆ. ಅದರ ಡೇಟಾ ಮತ್ತೆ ರಿಕವರಿ ಮಾಡಿಕೊಂಡು ನಂತರದಲ್ಲಿ ಅಲ್ಲಿ ಏನೋ ಅಂಶಗಳು ಕಂಡು ಬರ್ತವೆ ಅದನ್ನು ಪರಿಶೀಲನೆ
ನಡೆಸಿ ನಂತರದಲ್ಲಿ ತನಿಖೆ ಮಾಡಬೇಕಾಗುತ್ತೆ. ಅದರ ಜೊತೆಗೆ ಮೈಸೂರು ಮತ್ತು ಚಿತ್ರದುರ್ಗಕ್ಕೆ ಆರೋಪಿಗಳು ಕೊಲೆ ನಂತರ ಮೃತದೇಹ ಎಸ್ತ ನಂತರದಲ್ಲಿ ಭೇಟಿಯಾಗಿರುವಂಥದ್ದು. ಮೈಸೂರಿನಲ್ಲಿ ನಟ ದರ್ಶನ್ ಭೇಟಿಯಾಗಿರುವಂಥದ್ದು, ಚಿತ್ರದುರ್ಗಕ್ಕೆ ಹೋಗಿ ಆ ರಾಘವೇಂದ್ರ ಏನು ಕರ್ಕೊಂಬಂದಿದ್ರು ಅವ್ರನ್ನ ಭೇಟಿಯಾಗಿ ಮತ್ತೆ ಏನು ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಚರ್ಚೆ ನಡೆಸಿದ್ದಾರೆ. ಈ ಎಲ್ಲ ಕಾರಣಗಳಿಗಾಗಿ ಅಲ್ಲೂ ಕೂಡ ಸ್ಥಳ ಮಾಜರು ಮಾಡಬೇಕಾಗುತ್ತೆ. ಆ ನಿಟ್ಟಿನಲ್ಲಿ ನಿನ್ನೆ ಕೋರ್ಟ್ ಬಳಿ ಈ ಎಲ್ಲ ವಿಚಾರಗಳನ್ನು ಪ್ರಸ್ತಾಪ ಮಾಡಿ ಮತ್ತೆ 5 ದಿನಗಳ ಕಾಲ ಕಸ್ಟಡಿಗೆ ಪಡೆದಿರುವಂಥದ್ದು. ಅರವಿಂದ್, ರೈಟ್, ಹಾಗೆ ಹೋಲ್ಡಲ್ಲಿ ಉಮೇಶ್, ವಾಪಸ್ ಬರ್ತೀವಿ. ಕೂಲಂಕುಷ ತನಿಖೆಗಾಗಿ ಮತ್ತೆ 5 ದಿನಗಳ ಕಾಲ ಪೊಲೀಸ್ ಕಸ್ಟಡಿಗೆ ಆರೋಪಿಗಳನ್ನ ಪೊಲೀಸರು ತೆಗೆದುಕೊಂಡಿದ್ದಾರೆ. ನಾವಾಗಲೇ ಹೇಳ್ತಾ ಇದ್ದ ಹಾಗೆ ಒಂದೊಂದು ದಿನ ಕೂಡ ಒಂದೊಂದು ಪ್ರಾಸೆಸ್ ಮಾಡೋದು ಬಾಕಿ ಇದೆ ಅಂತ ಕೋರ್ಟ್ಗೆ ಮನವರಿಕೆ ಮಾಡಿಕೊಟ್ಟಿದ್ದಾರೆ. ಈ ಹಿನ್ನೆಲೆಯಲ್ಲಿ ಇವರನ್ನ ವಶಕ್ಕೆ ಪಡೆಯಲಾಗಿದೆ. ಆಮೇಲೆ ಈ ಪ್ರಕರಣದಲ್ಲಿ ಪೊಲೀಸರಿಗೆ ಮೇಲ್ನೋಟಕ್ಕೆ ಸಿಕ್ಕಂತಹ ಸಾಕ್ಷ್ಯಗಳಿದೆಯಲ್ಲ, ಆ ಸಾಕ್ಷ್ಯಗಳಿಗಿಂತ ಇನ್ನೂ ಡೀಪ್ ಆಗಿ ಡಿಗ್ ಮಾಡಬೇಕು ಅಂತ ಒಂದೊಂದೇ ದಿನದ ಬೆಳವಣಿಗೆ ಪೊಲೀಸರಿಗೂ ಅನಿಸ್ತಾ ಇದೆ. ಹೀಗಾಗಿ 5 ದಿನ ಸಾಕಾಗಲ್ಲ ಅಂತ ಕೇಳ್ಕೊಂಡಿದ್ದಾರೆ. ಇನ್ನೂ 5 ದಿನದಲ್ಲಿ ಇನ್ನೂ ಯಾವ್ಯಾವ ಭಯಾನಕ ಸತ್ಯ ಆಚೆ ಬರುತ್ತೆ ಅನ್ನೋದನ್ನ ನೋಡ್ಬೇಕಾಗುತ್ತೆ ನಾವು.